ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಈ ದಿನದ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನಾ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾ ಪುಷ್ಪಾ ಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ಪುಷ್ಪಾ ಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ತೋಟದ ಬೆಳೆಗಳು, ಹಾಗೆ ಸುಗಂಧ ದ್ರವ್ಯ ಬೆಳೆಗಳು, ಸಂಬಾರ ಬೆಳೆಗಳು, ಇದರ ಮೌಲ್ಯವರ್ಧನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಈ ತಂತ್ರಜ್ಞಾನಗಳನ್ನು ಯಾರು ಯಾವಾಗ ಹೇಗೆ ಬಳಕೆ ಮಾಡ್ಕೋಬೋದು, ಮತ್ತು ಇತ್ತೀಚಿನ ದಿನದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ ರೈತ ಉತ್ಪಾದಕ ಕಂಪನಿಗಳು, ಅಂದರೆ ರೈತರ ಸಂಘಟನೆಗಳು, ರೈತ ಉತ್ಪಾದಕ ಕಂಪನಿಗಳು ನಿಮ್ಮ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ಅವರೇನಾದರೂ ಉತ್ಪನ್ನಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ನೀವೇನಾದರೂ ವಿಶೇಷವಾದ ತರಬೇತಿಯನ್ನು ಕೊಡ್ತೀರಾ? ಅವರ ನೆರವಿಗೆ ಬರ್ತೀರಾ? ನಿಮ್ಮಲ್ಲಿ ಎರಡು ತರಹದ ವಿಭಾಗ ಇದೆ, ಅಂದರೆ ಒಂದು ದುಡ್ಡು ಕೊಟ್ಟು ತಗೊಳ್ಳೋವಂಥ ತಾಂತ್ರಿಕತೆಗಳು, ಮತ್ತೊಂದು ಫ್ರೀಯಾಗಿ ಪುಕ್ಕಟಿಯಾಗಿ ಸಿಗುವಂಥ ತಾಂತ್ರಿಕತೆಗಳು. ಅವು ಯಾವ್ಯಾವುದು? ನಿಮ್ಮ ವಿಭಾಗ ಏನು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ? ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಡಾಕ್ಟರ್ ಪುಷ್ಪಾ ಮೂರ್ತಿಯವರು. ಕೃತಜ್ಞತೆಗಳು ಸರ್. ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟು ಅಂದರೆ ಪ್ಲಾಂಟೇಷನ್ ಪ್ರಾಡಕ್ಟ್ಸ್, ಸ್ಪೈಸಸ್, ಫ್ಲೇವರ್ ಟೆಕ್ನಾಲಜಿ. ಈ ಪ್ಲಾಂಟೇಷನ್ ಪ್ರಾಡಕ್ಟ್ಸ್ ಅಂತ ತಗೊಂಡಾಗ ಇದರಲ್ಲಿ ಮುಖ್ಯವಾಗಿ ಕಾಫಿ, ಟೀ, ಕೊಕೋವಾ, ಕ್ಯಾಶ್ಯೂ, ಅರಕನಟ್ ಈ ಥರ ಎಲ್ಲ ಬರುತ್ತೆ. ಸ್ಪೈಸಸ್ ಅಂತ ತಗೊಂಡಾಗ ನಮ್ಮಲ್ಲಿ ಕರ್ಕ್ಯೂಮಿನ್ ಅಂದರೆ ಅರಿಶಿಣ, ಚಿಲ್ಲಿ, ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಈ ಥರ ಕೆಲವುದೆಲ್ಲ ಬರುತ್ತೆ. ಮತ್ತು ಫ್ಲೇವರ್ ಟೆಕ್ನಾಲಜಿ ಅಂದಾಗ ನಮ್ಮಲ್ಲಿ ಈ ಒಂದು ಮಸಾಲ ಆಧಾರಿತ ಪದಾರ್ಥ ಮತ್ತು ಪ್ಲಾಂಟೇಷನ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದರಿಂದ ನಾವು ಎಸೆನ್ಷಿಯಲ್ ಆಯಿಲ್ಸು ಮತ್ತು ಓಲಿಯೋರೆಸೆನ್ಸು ಈ ಥರ ಕಾಸ್ಮೆಟಿಕ್ ವ್ಯಾಲ್ಯೂ ಮತ್ತು ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಇದರದ್ದೆಲ್ಲ ಒಂದು ನ್ಯೂಟ್ರಾಸ್ಯೂಟಿಕಲ್ ಫಾರ್ಮುಲೇಷನ್ ಆಗಿರ್ಬೋದು. ಮತ್ತು ಫ್ಲೇವರ್ಸ್, ಈಗ ಒಂದು ಕಾಫಿ ಫ್ಲೇವರ್ ಇರ್ಬೋದು ಅಥವಾ ಕೊಕೋವಾ ಈ ಥರದ್ದೆಲ್ಲ ಟೆಕ್ನಾಲಜಿಗಳನ್ನ ಮಾಡ್ತಾಯಿದ್ದೀವಿ. ಅದು ನಮ್ಮ ವಿಭಾಗ ಅಂತೂ ಸುಮಾರು 60 ವರ್ಷದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಡಿಪಾರ್ಟ್ಮೆಂಟು. ಸೊ ಬೇಸಿಕಲಿ ನಾವು ಇಷ್ಟೆಲ್ಲ ಟೆಕ್ನಾಲಜೀಸು, ಓಲಿಯೋರೆಸೆನ್ಸ್ ಮತ್ತು ಎಸೆನ್ಷಿಯಲ್ ಆಯಿಲ್ ಅಂತ ಹೇಳಿದ್ರೆ ಪ್ರಮುಖವಾಗಿ ನಮ್ಮ ಒಂದು ದೇಶದಲ್ಲಿ ನಮ್ಮ CFTRA ಮೊಟ್ಟ ಮೊದಲು. ಸೊ ಇವತ್ತು ಒಂದು ಸುವ್ಯವಸ್ಥಿತವಾಗಿರುವ ಕಂಪ್ನಿಗಳು, ಉದಾಹರಣೆಗೆ ಸಿಂಥೈಟ್ ಇರ್ಬೋದು ಅಥವಾ ಒಂದು ಕಿಸಾನು, ಶಕ್ತಿ ಮಸಾಲ, ಈ ಒಂದು ಕಂಪ್ನಿಗಳೆಲ್ಲ ನಮ್ಮಿಂದನೇ ಆ ಟೆಕ್ನಾಲಜಿನ ಕೊಂಡ್ಕೊಂಡು ಇವತ್ತು ಒಂದು ಒಳ್ಳೆಯ ಹೆಸರು ಮಾಡ್ತಿದ್ದಾರೆ. ಭಾಳ ಮುಖ್ಯವಾಗಿ ಎಕ್ಸ್ಪೋರ್ಟು ಮಾಡ್ತಿದ್ದಾರೆ. ಸೊ ಈ ಒಂದು ರೆಡಿಲಿ ಅವೈಲೇಬಲ್ ಟೆಕ್ನಾಲಜಿಗಳು ನಮ್ಮಲ್ಲಿ ಇವೆ. ಇದ್ರ ಮೇಲೆ ನಾವು ಒಂದು ಸುಮಾರು 10 ಸೈಂಟಿಸ್ಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿದ್ದೀವಿ. ಒಬ್ಬೊಬ್ಬರು ಒಂದೊಂದು ವಿಧವಾದಲ್ಲಿ. ಹಾಗೂ ಇವತ್ತು ಏನು ಪ್ರಪಂಚಕ್ಕೆ ಬೇಕಾಗಿದೆ, ಈಗ ಒಂದು ಫಾರ್ಮರ್ಸ್ಗೆ ಉತ್ತಮವಾಗಿ ಅದರಿಂದ ವ್ಯಾಲ್ಯೂ ಅಡಿಷನ್ ಆಗಿ ಏನೇನು ಮಾಡ್ಬೋದು ಅವೆಲ್ಲ ಮಾಡ್ತಾಯಿದ್ದೀವಿ. ಒಂದೊಂದಾಗಿ ತಗೊಳ್ಳೋದಾದರೆ ಫಸ್ಟು ಒಂದು ಸ್ಪೈಸಸ್ ಅಂತ ತಗೊಂಡಾಗ ಅರಿಶಿಣ ಇರ್ಬೋದು, ಅದರದ್ದು ಒಂದು ತುಂಬ ಒಳ್ಳೆ ಟೆಕ್ನಾಲಜಿ ಇತ್ತೀಚೆಗೆ ನಾವು ಮಾಡಿ ಅದನ್ನು ಸುಮಾರು ಜನ ಫಾರ್ಮರ್ಸ್, ಅಂದರೆ ಕರ್ನಾಟಕ ಹೊರತುಪಡಿಸಾಗಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಈ ಥರ ಒಂದು ಫಾರ್ಮರ್ಸ್ಗೂ ನಾವು ಅದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದರಲ್ಲಿ ಒಂದು ವಿಶಿಷ್ಟತೆ ಏನಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಟೆಕ್ನಾಲಜಿ ಸುಮಾರು ಒಂದು 10 ದಿನ ತಗೊಳ್ಳೋದು, ಇದು ಕೇವಲ 2-3 ದಿನದಲ್ಲೇ ಆಗುವಂಥ ಒಂದು ಟೆಕ್ನಾಲಜಿ.
ಸೊ ಇದು ಟೈಮ್ ತುಂಬ ಸೇವ್ ಆಗುತ್ತೆ ಮತ್ತು ಕ್ವಾಲಿಟಿ ಕನ್ಸಿಸ್ಟೆಂಟಾಗಿರುತ್ತೆ. ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ಲು ಮತ್ತು ಓಲಿಯೋ ರೆಸಿನ್ಸು ಅದನ್ನು ಮಾಡ್ತೀವಿ. ಇದನ್ನು ಸುಮಾರು ಜನ ಇಂಡಸ್ಟ್ರೀಸ್ಗೆ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಮತ್ತು ಮಲ್ಟಿಪಲ್ ಇಂಡಸ್ಟ್ರೀಸ್ಗೆ ನಾವು ಕೊಟ್ಟಿದ್ದೀವಿ ಇದನ್ನು. ತದನಂತರ ಈಗ ಇದಿರ್ಬೋದು ಜಿಂಜರ್ ಮತ್ತು ಗಾರ್ಲಿಕ್, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಸರ್ವಸಾಮಾನ್ಯವಾಗಿ ಎಲ್ಲ ರೈತರು ತಮಗೆ ಇಟ್ಕುವಂಥ ಸಣ್ಣ ಎಕರೆಗಳಲ್ಲೂ ಬೆಳೆದು ಈ ಕಡೆ ಹುಣಸೂರು ಈ ಕಡೆ ಎಲ್ಲ ತುಂಬಾ ಯಥೇಚ್ಛವಾಗಿ ಬೆಳೀತಾರೆ. ಇದರಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸು, ಯಾಕಂದರೆ ಇದರಲ್ಲಿ ಮಾಯಿಶ್ಚರ್ ಅಂಶ ತುಂಬ ಇರೋದ್ರಿಂದ ಏನಾಗುತ್ತೆ, ಬೇಗ ಸ್ಪಾಯ್ಲೇಜ್ ಆಗುತ್ತೆ, ಮೈಕ್ರೋಬಿಯಲ್ ಡಿಟೋರಿಯೇಷನ್ ಇನ್ ಕ್ವಾಲಿಟಿ ಆಗೋದ್ರಿಂದ. ಹಾಗಾಗಿ ಇದನ್ನು ಜಿಂಜರ್ ಪೇಸ್ಟ್ ಅಥವಾ ಗಾರ್ಲಿಕ್ ಪೇಸ್ಟ್ ಅಥವಾ ಪೌಡ್ರ್ಗಳು ಈ ಥರದ್ದು ಮಾಡೋದ್ರಿಂದ ಮತ್ತು ಇದರಲ್ಲಿ ಆಯಿಲು ಇದೆಲ್ಲ ಮಾಡೋದ್ರಿಂದ ಒಂಥರ ಕನ್ವೀನಿಯಂಟ್ ಪ್ರಾಡಕ್ಟ್ ಆಗಿ ಮತ್ತು ಇವತ್ತಿನ ಒಂದು ಲೈಫ್ ಸ್ಟೈಲ್ ಏನಿದೆ ಅದಕ್ಕೆ ಉಪಯೋಗ ಆಗುವಂತೆ ರೆಡಿ ಟು ಯೂಸ್ ಆ ಥರ ಒಂದು ನಾವು ಟೆಕ್ನಾಲಜಿ ಇದೆ. ಇದನ್ನು ಸುಮಾರು ಜನ ತೊಗೊಂಡಿದ್ದಾರೆ. ಇನ್ನು ಮುಂದೇನು ಯಾರಿಗೆ ಇದರ ಬಗ್ಗೆ ಒಂದು ವಿದ್ಯಮಾನಗಳಿಲ್ಲ ಅವ್ರು ದಯವಿಟ್ಟು ಬಂದು ನಮ್ಮಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಿಸ್ನೆಸ್ ಯೂನಿಟ್ ಡಿಪಾರ್ಟ್ಮೆಂಟ್ ಅಂತಲೇ ಇದೆ, ಅವ್ರನ್ನ ರೈತರಾಗಿರ್ಬೋದು ಅಥವಾ ಒಂದು ಕಮ್ಯುನಿಟಿ ಗ್ರೂಪ್ಸ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಇವರೆಲ್ಲ ಬಂದು ನಮ್ಮಲ್ಲಿ ಒಂದು ಸಲ ಬಂದು ಭೇಟಿ ಆದರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆ್ಯಂಡ್ ನಾವು ಏನು ಸಹಾಯ ಮಾಡ್ಬೋದು CFTRAಯಿಂದ ಅದನ್ನು ಮಾಡ್ಬೋದು. ಇದಲ್ಲದೆ ಟ್ರೈನಿಂಗ್, ಈಗ ನಾವು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕೊಡ್ತೀವಿ ಸರ್. ಇತ್ತೀಚೆಗೆ ಮಹಾರಾಷ್ಟ್ರದಿಂದ ಮತ್ತು ಮಣಿಪುರಿಂದ ಅವರು ಅರಿಶಿನ ಬೆಳೀತಾರೆ. ಸೊ ಈ ಥರ ಒಂದು ವಿಮೆನ್ ವೆಲ್ಫೇರೇ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ಬೋದು. ಇತ್ತೀಚೆಗೆ ಕಾಫಿ ಬಗ್ಗೆನೂ ಸಕಲೇಶ್ಪುರದಿಂದ ನಾವು ಒಂದು ಟ್ರೈನಿಂಗ್ ಅಂತ ಕೊಡ್ತಾ ಇದ್ದೀವಿ. ಸೊ ಈ ಥರ ಬಂದರೆ ಒಂದು 3 ದಿನ ಇರ್ಬೋದು, 2 ದಿನ ಇರ್ಬೋದು, 5 ದಿನ ಇರ್ಬೋದು, ಅವ್ರಿಗೆ ಏನು ಅನುಕೂಲ ಆಗುತ್ತೋ ಆ ಒಂದು ಟಾಪಿಕ್ಸ್ ಮೇಲೆ ನಾವು ಒಂದು ತರಬೇತಿಯನ್ನು ನೀಡ್ಬೋದು. ಸೊ ಕ್ವಾಲಿಟಿ ಬಗ್ಗೆ ಹೇಳ್ತೀವಿ. ಮತ್ತು ನಾವು ಒಂದು ಉದಾಹರಣೆ ಟರ್ಮರಿಕ್ ಅಂತ ಒಂದು ತೊಗೊಂಡಾಗ ಅದಕ್ಕೆ ಪ್ರಯೋಜಕವಾಗಿ ಎಲ್ಲ ವಿಧವಾದ ಮಾಹಿತಿ, ಒಂದು ಕ್ವಾಲಿಟಿ ಸ್ಪೆಸಿಫಿಕೇಷನ್ ಇರ್ಬೋದು, ಹೆಂಗೆ ಸ್ಟೋರ್ ಮಾಡ್ಬೋದು, ಮತ್ತು ಹೇಗೆ ನಾವು ಇನ್ಸೆಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು, ಮತ್ತು ಕ್ಯೂರಿಂಗ್ ಹೆಂಗೆ ಮಾಡೋದು, ಡ್ರೈಯಿಂಗ್ ಹೆಂಗೆ ಮಾಡೋದು, ಎಲ್ಲ ಒಂದು ವಿವಿಧ ಟಾಪಿಕ್ಸ್ ಮೇಲೂ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಇದು ಭಾಳ ಉಪಯುಕ್ತವಾಗತ್ತೆ. ಸೊ ಸುಮಾರು ಜನ ಬಂದು ನಮ್ಮ CFTRAನಲ್ಲಿ ಭೇಟಿಯಾಗಿ ಇದನ್ನೆಲ್ಲ ತೊಗೊಂಡು ಭಾಳ ಒಳ್ಳೆ ಫೀಡ್ಬ್ಯಾಕು ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಸ್ಪೈಸಸ್ ಅಂದರೆ ಇದು ಒಂದು ಎಕ್ಸಾಂಪಲ್. ಈ ಥರ ಎಲ್ಲ ನಾವು ಮಾಡ್ತಾಯಿದ್ದೀವಿ. ಇದು ಹೊರತುಪಡಿಸೋದಾಗಿ ಈಗ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಈ ಸ್ಪೆಷಲಿ ಇವತ್ತು ತೊಗೊಂಡಾಗ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತಾಯಿದೆ, ಮತ್ತು ಇನ್ಸೆಕ್ಟ್ಸು ಮತ್ತು ಪೆಸ್ಟಿಸೈಡ್ ರೆಸಿಡ್ಯೂಲ್ಸು ಅದೆಲ್ಲ ಹಾಗೆ ಉಳ್ಕೊಳ್ಳೋದ್ರಿಂದ ಹೇಗೆ ನಾವು ಇಂಪ್ರೂವೈಸ್ಡ್ ಆಗಿ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ಬೋದು ಅಂತ. ಉದಾಹರಣೆಗೆ ಕಾಫಿ ತೊಗೊಳ್ಳೋಣ. ಈಗ ಸರ್ವಸಾಮಾನ್ಯವಾಗಿ ಏನು ಮಾಡ್ತೀವಿ, ಕಾಫಿನಲ್ಲಿ 2 ವಿಧ ಇರುತ್ತೆ. ಈಗ ವೆಟ್ ಪ್ರೊಸೆಸಿಂಗ್ ಮತ್ತು ಡ್ರೈ ಪ್ರೊಸೆಸಿಂಗ್ ಅಂತ ಇರುತ್ತೆ. ವೆಟ್ ಪ್ರೊಸೆಸ್ ಮಾಡಿದಾಗ ಸಾಕಷ್ಟು ನೀರು ಅಲ್ಲಿ ವೇಸ್ಟ್ ಆಗುತ್ತೆ. ಈಗ ಇದನ್ನು ನಾವು ಒಂದು ಸಸ್ಟೈನಬಿಲಿಟಿ, ಒಂದು ಎನ್ವಿರಾನ್ಮೆಂಟನ್ನು ನಾವು ಸುರಕ್ಷತೆಯಾಗಿ ಇಡಬೇಕು ಅಂತ ಹೇಳಿ ಹನಿ ಕಾಫಿ ಪ್ರೊಸೆಸಿಂಗ್ ಅಂತ ಹೊಸದಾಗಿ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ವಾಷಿಂಗ್ ಆದಮೇಲೆ ಮತ್ತು ಫರ್ಮೆಂಟೇಷನ್ ಆದಮೇಲೆ ನೀರಿನಲ್ಲಿ ವಾಶ್ ಮಾಡದೇನೆ ಹಾಗೆ ಡ್ರೈ ಮಾಡುವಂಥದ್ದು. ಇದರಲ್ಲಿ ಆಲ್ಮೋಸ್ಟ್ 85 to 90% ವಾಟರ್ ಉಳಿತಾಯ ಆಗುತ್ತೆ. ಸೊ ಈ ದಿಕ್ಕಿನಲ್ಲಿ ನಾವು ನೋಡಿದಾಗ ಪರಿಸರ ರಕ್ಷಣೆ ಆಗಿರ್ಬೋದು, ಮತ್ತು ವಾಟರ್ ಕನ್ಸಂಪ್ಷನ್ ಆಗಿರ್ಬೋದು, ಮತ್ತು ಸರ್ಕ್ಯುಲರ್ ಎಕಾನಮಿ ಈ ಥರದ ಬಗ್ಗೆನೂ ಕೆಲವುದು ಟೆಕ್ನಾಲಜಿ ಪ್ರತಿಯೊಂದು ಇರ್ಬೋದು. ಇದು ಒಂದು ಉದಾಹರಣೆ. ಕಾಫಿ ಅನ್ನೋದು ಬೇರೆ ಸ್ಪೈಸಸ್ಸು, ಬೇರೆ ಒಂದು ಪ್ಲಾಂಟೇಷನ್ ಪ್ರಾಡಕ್ಟ್ಸ್ನಲ್ಲೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ಅಪ್ಗ್ರೇಡ್ ಮಾಡಿಕೊಂಡು ಅದಕ್ಕೆ ಕಾಲ ತಕ್ಕಂತೆ ಯಾವ ಟೆಕ್ನಾಲಜಿ ಡಿಮಾಂಡ್ನಲ್ಲಿದೆ, ಏನು ವಿಷನ್ ನಾವು ಒಂದು ನಮ್ಮ CSIRಯಿಂದ 2030 ಅಂತ ಒಂದಿರುತ್ತೆ, ಇದನ್ನು ನಾವು ಫೋರ್ಸಿ ಮಾಡಿ ಏನೇನು ಇಂಪಾರ್ಟೆಂಟ್ ರಿಸರ್ಚ್ ಬೇಕು ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಮತ್ತು ಆಹಾರ ಪದ್ಧತಿನಲ್ಲಿ ಈಗ ನ್ಯಾನೋ ಎನ್ಕ್ಯಾಪ್ಸುಲೇಷನು, ಮೈಕ್ರೋ ಎನ್ಕ್ಯಾಪ್ಸುಲೇಷನ್ನು ಇದೆಲ್ಲ ಸ್ಪೈಸಸ್ ಆಗಿರೋದ್ರಿಂದ ನ್ಯೂಟ್ರಾಸ್ಯೂಟಿಕಲ್ಸು ಅದು ನಮಗೆ ಬಯೋ ಅವೈಲೇಬಲ್ ಆಗಬೇಕು, ನಾವು ತಿನ್ನೋ ಒಂದು ಪದಾರ್ಥಗಳು ಅದೆಲ್ಲ. ಸೊ ಅದ್ರ ಬಗ್ಗೆನೂ ಒಂದು ಬಯೋಕೆಮಿಸ್ಟ್ರಿ ಸ್ಟಡೀಸು ಅದರ ಬಗ್ಗೆನೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದೆ.
ಅಂದ್ರೆ ಈಗ ಬಹಳಷ್ಟು ತಾಂತ್ರಿಕತೆಗಳು ತಮ್ಮಲ್ಲಿ ಲಭ್ಯ ಇದೆ ಎಸ್ 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 ಅಲ್ವಾ? ಈಗ ಅದರಲ್ಲಿ ಈ ಹಣ ಕೊಟ್ಟು ಖರೀದಿ ಮಾಡುವಂಥವು ಯಾವುದು, ಪುಕ್ಕಟಿಯಾಗಿ ಸಿಗುವಂಥದ್ದು ಯಾವುದು ಅನ್ನೋದನ್ನ ನಿಮ್ಮ ವೆಬ್ಸೈಟ್ಗೆ ಹೋಗಿ ನೋಡ್ಕೋಬೇಕು. ಹೌದು 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 ಸುಮಾರು ಇದೆ. ಯಾಕಂದರೆ ನಾನು ಹೇಳಿದೆ ನಮ್ಮಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಒಂದು 50 ಟೆಕ್ನಾಲಜಿ ಇದೆ, 50 ಎಲ್ಲ ಬಗೆಗಳದ್ದು. ಸೊ ಯಾರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರ್ತಾರೋ ದಯವಿಟ್ಟು ಅದು ವೆಬ್ಸೈಟಿಗೆ ಹೋಗಿ ನೋಡಿಕೊಂಡು ನಮ್ಮ ಹತ್ರ ಬಂದು ಭೇಟಿ ಆದರೆ ನಾವು ಎಲ್ಲ ಮಾಹಿತಿನ ಕೊಡಬಹುದು. ಓಕೆ, ಈಗ ಕಾಫಿ ಬಗ್ಗೆ ಹೇಳಿದ್ರಿ ಅಲ್ವಾ? ಬಹಳಷ್ಟು ಪ್ರದೇಶಗಳಲ್ಲಿ ಇವತ್ತು ಮಲೆನಾಡಲ್ಲಿ ಕಾಫಿಯನ್ನು ಬೆಳೀತಾರೆ ಅಲ್ವಾ? ಕಾಫಿಗೆ ಈಗ ಒಳ್ಳೆ ಉತ್ತಮವಾದ ಧಾರಣೆ ಕೂಡ ಇರೋದ್ರಿಂದ ಪ್ರಸ್ತುತ ನಮ್ಮ ಭಾರತೀಯ ಕಾಫಿಯ ಒಂದು ಸ್ಥಿತಿ ಯಾವ ರೀತಿ ಇದೆ ಅಂತ ತಮಗನ್ಸುತ್ತೆ? ಭಾಳ ಸಂತೋಷ ಆಗತ್ತೆ ಸರ್. ಯಾಕಂದರೆ ನಾವು ಇತ್ತೀಚೆಗೆ ಒಂಥರ ದಾಖಲೆ ಮಾಡಿದ್ದೀವಿ. ಕಾಫಿ ರಫ್ತುಗಳಲ್ಲಿ ಸುಮಾರು 1.2 ಬಿಲಿಯನ್ ಟನ್ಸ್ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಅಂದರೆ ಅನ್ರೋಸ್ಟೆಡ್ ಕಾಫಿ ಅಂತ ಹೇಳ್ತೀವಿ ನಾವು, ರೋಸ್ಟು ಮತ್ತು ಗ್ರೌಂಡ್ ಮಾಡೋದೇ ಇರುವಂಥ ಕಾಫಿ. ಅದು ಈ ಕಾಫಿಗಳು ನಮ್ಮಲ್ಲಿ ಮುಖ್ಯವಾಗಿ ಬೆಲ್ಜಿಯಮ್ಮು, ರಷ್ಯಾ, ಇಟಲಿಗೆ ಹೋಗುತ್ತೆ. ಇದಲ್ಲದೆ ನಾವು ಕ್ರಮೇಣವಾಗಿ ಈ ಒಂದು ಕಾಫಿ ಕನ್ಸಂಪ್ಷನಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡೋದಲ್ಲದೆ ಡೊಮೆಸ್ಟಿಕ್ ಕನ್ಸಂಪ್ಷನು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಕೆಫೆ ಕಲ್ಚರ್ ತುಂಬ ಇಂಪ್ರೂವ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ನಾವು ಮೂಲತಃ ಬರೀ ಎಕ್ಸ್ಪೋರ್ಟ್ ಓರಿಯೆಂಟನ್ನು ನಂಬ್ಕೊಂಡು ಇರೋದಲ್ಲದೆ ನಾವು ನಮ್ಮದೇ ಕಾಫಿನ ಹೇಗೆ ಸುಲಲಿತವಾಗಿ ಉಪಯೋಗಿಸ್ಕೊಳ್ಬೋದು ಆ ಥರ ಮಾಡ್ತಾ ಇದ್ದೀವಿ. ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಬರ್ತಾ ಇದೆ ಸುಮಾರು. ಈಗ ನಾವು ನೋಡಿದ್ರೆ ಮೊದಲೆಲ್ಲರಿಗೂ ಕೆಫೆ ಕಾಫಿ ಡೇ, ಲೆವಿಸ್ಟಾ ಈ ಥರ ಇತ್ತು. ಈಗ ನೋಡಿದರೆ ಬ್ಲೂ ಟೊಕಾಯ್, ಸ್ಲೀಪಿ ಔಲ್ ಈ ಥರ ಹೊಸ ಹೊಸ ಕಂಪ್ನಿಗಳು ಬಂದಿದೆ. ಈಗ ನಮ್ಮ ಒಂದು ಕೂರ್ಗು, ಚಿಕ್ಕಮಂಗ್ಳೂರು ಈ ಕರ್ನಾಟಕ ಪ್ರದೇಶದ್ದು ನೋಡಿದರೆ ದೇ ಹ್ಯಾವ್ ಒಂಥರ ಸಿಂಗಲ್ ಆರಿಜಿನ್ ಕಾಫಿ, ಚಿಕ್ಕಮಂಗ್ಳೂರು ಕಾಫಿ, ಕೂರ್ಗ್ ಕಾಫಿ, ಪಾಲ್ತೋಪ್ ಎಸ್ಟೇಟ್, ಬಾಲ್ನೂರ್ ಎಸ್ಟೇಟ್ ಈ ಥರ ತಮ್ಮ ತಮ್ಮ ಎಸ್ಟೇಟದ ಮೂಲಕವಾಗಿಯೇ ಅವರು ಸ್ಪೆಷಾಲಿಟಿ ಕಾಫಿ ಅಂತ ಮಾರ್ತಾ ಇದ್ದಾರೆ. ಸೊ ಭಾಳ ಚೆನ್ನಾಗಿ ಬೆಳೀತಾ ಇದೆ ನಮ್ಮ ಒಂದು ಕಾಫಿ ಒಂದು ಮುನ್ನುಡಿ ನೋಡಿದರೆ ನಾವು ನಮ್ಮ ದೇಶದ್ದು. ಇದಲ್ಲದೆ ಕನ್ವೀನಿಯನ್ಸ್ ಪ್ರಾಡಕ್ಟು ರೆಡಿ ಟು ಬರೀ ಒಂದು ಇನ್ಸ್ಟಂಟ್ ಕಾಫಿ ಅಂತ ನಾವು ಏನು ನೋಡ್ತಾ ಇದ್ವಿ, ಅದಲ್ಲದೆ ಈಗ ಪೋರ್ ಓವರ್ ಈ ಥರ ಕೆಲವು ಈಸಿಯಾಗಿ ಕಾಫಿ ಮಾಡೋಕ್ಕೆ ಬರದಿದ್ದವರು ಸಹ ಇಮ್ಮಿಡಿಯೇಟಾಗಿ ಅದನ್ನು ಜಸ್ಟ್ ಒಂದು ಸ್ಯಾಚಿನಲ್ಲಿ ಬರುತ್ತೆ ಹಾಕ್ಕೊಂಡು ಕುಡಿಬಹುದು. ಮತ್ತು ಡಿಕಾಕ್ಷನ್ ಈಗ ಫಿಲ್ಟರ್ ಕಾಫಿ ಕಾನ್ಸಂಟ್ರೇಟ್ ಅಂತ ನಮ್ಮ CFTRNಲ್ಲಿ ನಾವು ಮಾಡಿದ್ದೀವಿ. ಮೊದಲನೇ ನಮ್ಮ CFTRNಲ್ಲೇ ಮಾಡಿದ್ದು. ಇವತ್ತು ನೆಸ್ಲೆಯಿಂದ ಹಿಡಿದು ID ಇರ್ಬೋದು ಅಥವಾ ಬಾಯರ್ಸ್ ಕಾಫಿ ಇರ್ಬೋದು, ಎಲ್ಲರೂ ಇದನ್ನು ನೀವು ಹೇಳ್ದಂಗೆ ಟೆಕ್ನಾಲಜಿನ ನಮ್ಮಿಂದ ತಗೊಂಡು ಅದನ್ನು ಆಧಾರಿತವಾಗಿ ಇವತ್ತು ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಅದೆಲ್ಲ. ಸೊ ಕಾಫಿ ಕಾನ್ಸಂಟ್ರೇಟ್ ಅನ್ನೋದಂತೂ ಒಂದು ಭಾಳ ಬ್ರೇಕ್ ಥ್ರೂ. ಯಾಕಂದರೆ ಸುಮಾರು ಜನ ನಮ್ಮಲ್ಲಿ ಈಗ ಸೌತ್ ಇಂಡಿಯಾದಲ್ಲಿ ನೋಡಿದರೆ ಕಾಫಿ ಮಾಡೋದು ಒಂದು ಟ್ರೆಡಿಷ್ನಲ್ ಆ ಫ್ಯಾಮಿಲೀಸ್ನಲ್ಲಿ ಗೊತ್ತಿರತ್ತೆ. ಬಟ್ ನಾರ್ತ್ ಇಂಡಿಯಾ ಅಥವಾ ಒಂದು ಯೂತ್ ನಾವು ತಗೊಂಡಾಗ ಅವರಿಗೆ ಇದರದ್ದು ಆ ಬ್ರಿವಿಂಗ್ ಹೇಗೆ ಮಾಡೋದು ಅನ್ನೋದು ಜ್ಞಾನ ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕನ್ವೀನಿಯಂಟ್ ಪ್ರಾಡಕ್ಟ್ಸ್ ಎಲ್ಲ ಉಪಯೋಗಕ್ಕೆ ಬರುತ್ತೆ. ಸೊ ನಮ್ಮಲ್ಲಿ ಈ ಹೆಲ್ತ್ ಒಂದು ಪರ್ಸೆ ಇಟ್ಕೊಂಡು ಹೇಗೆ ನಾವು ಕಾಫಿನ ಇನ್ನೂ ಒಂದು ಒಳ್ಳೆಯ ರೀತಿ ಬೆವರೇಜ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಗ್ರೀನ್ ಕಾಫಿ ಅಂತ ಮಾಡಿದ್ದೀವಿ. ಸೊ ಈ ಗ್ರೀನ್ ಕಾಫಿ ಏನಂತ ಹೇಳಿದ್ರೆ ಈ ರೋಸ್ಟ್ ಮಾಡಿದ ನಂತರ ಮಾತ್ರ ಈ ಕಾಫಿದು ಆರೋಮಾ ಫ್ಲೇವರ್ ಏನಿರುತ್ತೆ ಅದು ರಿಲೀಸ್ ಆಗುತ್ತೆ. ಬಟ್ ಇದ್ರ ಜೊತೆ ಏನಾಗುತ್ತೆ, ನಾವು ರೋಸ್ಟ್ ಮಾಡಿದಾಗ ಕೆಲವು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಕ್ಲೋರೋಜೆನಿಕ್ ಆ್ಯಸಿಡ್ ಅಂತ ಒಂದು ಹೇಳ್ತೀವಿ, ಅದು ಭಾಳ ಪ್ರಭೇದವಾದ ಒಂದು ಆ್ಯಂಟಿ ಆಕ್ಸಿಡೆಂಟು, ತುಂಬಾ ಒಳ್ಳೆಯದು ಕಾಫಿನಲ್ಲಿ. ಇದು ರೋಸ್ಟ್ ಮಾಡಿದಾಗ ಏನಾಗುತ್ತೆ, ಒಂಥರ ಹೈ ಟೆಂಪ್ರೇಚರ್ನಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಒಂದು 60% ರಿಡಕ್ಷನ್ ಆಗಿಬಿಡುತ್ತೆ. ಬಟ್ ಅದನ್ನು ನಾವು ಈ ಗ್ರೀನ್ ಕಾಫಿನಲ್ಲೇ ಇಟ್ಕೊಂಡು ಹಾಗೇ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಕುಡಿದ್ರೆ ಭಾಳ ಒಳ್ಳೆಯದು. ಆ್ಯಕ್ಚುಲಿ ಅದು ಆ್ಯಂಟಿ ಒಬೇಸಿಟಿ ಅದಕ್ಕೆಲ್ಲ ಒಳ್ಳೆಯ ಪರಿಣಾಮವಾಗಿ ಬಂದಿದೆ. ಇದನ್ನೇ ನಾವು ರೋಸ್ಟ್ ಮಾಡಿ ಬ್ರ್ಯೂ ಮಾಡ್ಕೊಂಡಿರೋ ಕಾಫಿಗೂ ಇದನ್ನು ಅಡಿಷ್ನಲಾಗಿ ಹಾಕ್ಕೊಂಡು ಕುಡಿಬೋದು. ಸೊ ಇದನ್ನು ನಾವು ಟೆಕ್ನಾಲಜಿ ಮಾಡಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಇನ್ಸ್ಟಂಟ್ ಕಾಫಿ ಕ್ಯೂಬ್ಸ್ ಅಂತ ಇದೆ. ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ,
ಆವಾಗೆಲ್ಲ ಒಂದು ಇಟ್ಸ್ ಆಲ್ಮೋಸ್ಟ್ ಲೈಕ್ ಒಂದು ಶುಗರ್ ಕ್ಯೂಬ್ ಥರ. ಅದನ್ನು ಡೈರೆಕ್ಟಾಗಿ ಬಿಸಿನೀರಿಗೋ ಅಥವಾ ಹಾಲಿಗೋ, ಬ್ಲ್ಯಾಕ್ ಕಾಫಿ ಆದರೂ ಪರವಾಗಿಲ್ಲ ಅಥವಾ ಹಾಲಿನ ಜೊತೆ ಆದರೂ ಹಾಕ್ಕೊಂಡು ಕುಡಿಯೋವಂಥದ್ದು. ಮತ್ತು ಇದಕ್ಕೆ ಗ್ರೀನ್ ಕಾಫಿನೂ ಆ್ಯಡ್ ಮಾಡಿದ್ದೀವಿ. ಸೊ ಯು ಸ್ಟಿಲ್ ಹ್ಯಾವ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಈ ಥರ ಒಂದು ಕೆಲವು ತಂತ್ರಜ್ಞಾನಗಳು ನಮ್ಮಲ್ಲಿದೆ. ಇದಲ್ಲದೆ ರೈತರು ನಾವು ಎಸ್ಟೇಟ್ ಕಡೆ ನೋಡಿದಾಗ, ಈಗ ಕಾಫಿ ನಾವು ಹೇಳಿದ್ವಿ ವಾಷಿಂಗ್ ಮಾಡ್ತೀವಿ ಅಂತ, ಮಾಡಿದಾಗ ತುಂಬ ಯಥೇಚ್ಛವಾಗಿ ನೀರು ವೇಸ್ಟ್ ಆಗುತ್ತೆ. ಅದು ಏನಾಗುತ್ತೆ, ಅದು ಕಲುಷಿತಗೊಳ್ಳುತ್ತೆ, ಪೊಲ್ಯೂಟೆಡ್ ಆಗಿಬಿಡುತ್ತೆ. ಅದು ಪ್ರಾಣಿ ಇರ್ಬೋದು ಅಥವಾ ಬೇರೆದಕ್ಕೆಲ್ಲದಕ್ಕೂ ಹಾರ್ಮ್ಫುಲ್ ಆಗಿರುತ್ತೆ. ಸೊ ಎನ್ವಿರಾನ್ಮೆಂಟಲ್ ಬೋರ್ಡ್ ಅವರು, ಪೊಲ್ಯೂಷನ್ ಬೋರ್ಡ್ ಅವರು ಒಂದು ಆಕ್ಷೇಪಣೆ ಮಾಡ್ತಾರೆ. ಇದಕ್ಕೆ ನಾವೇನು ಮಾಡಿದ್ದೀವಿ, ಸ್ಟಾರ್ಟರ್ ಕಲ್ಚರ್ಸ್ ಅಂತ ಡೆವಲಪ್ ಮಾಡಿದ್ದೀವಿ, ಮೈಕ್ರೋಬಿಯಲ್ ಇನಾಕ್ಯುಲಮ್ ಅಂತ. ಇದನ್ನು ನಾವು ಆ ಒಂದು ನೀರಿಗೆ ಹಾಕೋದ್ರಿಂದ ಇದು ವಿತಿನ್ ಫ್ಯೂ ಡೇಸಸ್ ಕ್ಲಿಯರ್ ಆಗುತ್ತೆ, ಪೊಲ್ಯೂಟೆಂಟ್ಸ್ ಎಲ್ಲ ಡಿಫ್ಯೂಸ್ ಮಾಡುತ್ತೆ. ಸೊ ಇದು ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಎಸ್ಟೇಟ್ನಲ್ಲೂ. ಒಂದು ಎನ್ವಿರಾನ್ಮೆಂಟಲ್ ಸೇಫ್ಟಿ ಪರ್ಪಸ್ಗೂ ಇದೊಂದು ಉಪಯೋಗ ಆಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ ತುಂಬ ಗ್ಯಾಜೆಟ್ಸ್ಗಳು ಬರ್ತಿದೆ ಮತ್ತು ರೋಸ್ಟರ್ಸ್ ಬರ್ತಾ ಇದೆ. ಸ್ಪೌಟೆಡ್ ಬೆಡ್ ರೋಸ್ಟರ್ ಅಂತ ನಮ್ಮಲ್ಲಿದೆ. ಅದನ್ನು ನೀವು ಕಾಫಿಗೆ ಅಲ್ಲದೆ ಬೇರೆ ಗ್ರೌಂಡ್ನಟ್ಟು ಮತ್ತು ಕೆಲವುದು ಪದಾರ್ಥಗಳಿಗೂ ಅದನ್ನು ರೋಸ್ಟ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಸೊ ಈ ಥರ ಎಸ್ಟೇಟ್ ಇರ್ಬೋದು, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಮೆಷಿನ್ ಡೆವಲಪ್ಮೆಂಟ್ ಇರ್ಬೋದು. ಸೊ ಈ ಥರ ಅನೇಕ ವಿಧದಲ್ಲಿ ನಮ್ಮ ಇನ್ಸ್ಟಿಟ್ಯೂಟು ಕಾರ್ಯಕ್ರಮ ಮಾಡ್ತಾ ಇದೆ. ಕಾಫಿ ಮಾರಾಟ ಏನಿದೆಯಲ್ಲ, ಇದನ್ನು ಯಾವ ತರಹ ಸುಧಾರಿಸ್ಬೋದು ಅಥವಾ ಯಾವ ರೀತಿ ಉತ್ತಮಪಡಿಸ್ಕೋಬಹುದು ಅಂತ ತಮಗನ್ಸುತ್ತೆ? ಇವತ್ತಿನ ಕಾಂಪಿಟೇಷನ್ ನೋಡಿದರೆ, ಯಾಕಂದರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು, ಈ ಸ್ಟಾರ್ಟಪ್ಸು, ಆಂಟರ್ಪ್ರೂನರ್ಸು ಎಲ್ಲ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇರೋದರಿಂದ ನಾವು ಒಂದು ಯುನೀಕ್ ಆಟ್ರಿಬ್ಯೂಟ್ಸ್ ಅನ್ನೋದನ್ನು ನಾವು ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ಒಂಥರ ಕಂಡುಕೊಳ್ಬೇಕಾಗತ್ತೆ. ಅದನ್ನಿಟ್ಕೊಂಡು ನಾವು ಮಾರ್ಕೆಟ್ ಮಾಡ್ಬೋದು. ಉದಾಹರಣೆ ನಮ್ಮ ದೇಶದಲ್ಲಿ ಹಂಗೆ ನೋಡಿದರೆ ಚಿಕ್ಕಮಂಗ್ಳೂರಿಂದ ಹಿಡಿದು ಕೂರ್ಗ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು, ಎಲ್ಲ ಕಡೆ ಕಾಫಿ ಮತ್ತು ಕೊಕೋವಾ, ಟೀ ಎಲ್ಲ ಬೆಳೀತಾರೆ. ಈ ಒಂದು ಕೆಲವು ಪದಾರ್ಥಗಳಿಗೆ GI ಟ್ಯಾಗ್, ಜಿಯೋಗ್ರಫಿಕಲ್ ಟ್ಯಾಗ್ಸ್ ಅಂತ ಬಂದಿದೆ. ಅದಕ್ಕೆ ಯುನೀಕ್, ಈಗ ಅರಕು ಕಾಫಿ, ಸೊ ಅದಕ್ಕೆ ಒಂದು GI ಟ್ಯಾಗ್ ಬಂದಿದೆ. ಚಿಕ್ಕಮಂಗ್ಳೂರು ಕಾಫಿ ಇರ್ಬೋದು, ಕೂರ್ಗ್ ಇರ್ಬೋದು, ಈ ಒಂದು GI ಟ್ಯಾಗ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ಬೋದು. ಮತ್ತು ಆರ್ಗ್ಯಾನಿಕ್ ಕಾಫಿ ಈ ಥರ ನಾವು ಬೆಳೆಯೋದ್ರಿಂದ ಅದಕ್ಕೊಂದು ಅಡಿಷ್ನಲ್ ಅಥವಾ ಪ್ರೀಮಿಯಂ ಕ್ವಾಲಿಟಿ ಅಂತ ನಮಗೆ ಕೊಡ್ಬೋದು. ಇದಲ್ಲದೆ ಸ್ಪೆಷಾಲಿಟಿ ಕಾಫಿ, ಈಗ ನಾವು ನೋಡಿದರೆ ನಮ್ಮಲ್ಲಿ ಮಾನ್ಸೂನ್ ಕಾಫಿ ಅಂತ ಒಂದು ಟೈಪ್ ಆಫ್ ಕಾಫಿ, ಇದನ್ನು ಪ್ರಿಪೇರ್ ಮಾಡ್ತೇವೆ. ಇದು ಪ್ರಪಂಚದಲ್ಲಿ ಎಲ್ಲೂ ಯಾರೂ ಮಾಡೋದಿಲ್ಲ. ಇದಕ್ಕೆ ನಾವು ಒಂದು ಸ್ಪೆಷಾಲಿಟಿ ನೊಟೇಷನ್ಸಿಂದ ನಾವು ಅದನ್ನು ಮಾರ್ಕೆಟ್ ಮಾಡ್ಬೋದು. ಮತ್ತು ಬರ್ಡ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ, ಸಸ್ಟೈನಬಲ್ ಕಾಫಿ, ಈ ಥರ ಒಂದು ಡಿಫ್ರೆಂಟ್ ನೇಮ್ಸ್ನಲ್ಲಿ ನಾವು ಮಾಡ್ಬೋದು. ಇನ್ನೊಂದು ರೀತಿ ಏನಂದರೆ, ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ಸ್ಟೋರಿ, ಹೌ ಎಕ್ಸಾಕ್ಟ್ಲಿ ಒಂಥರ ಕಾಫಿ ಹೇಗೆ ನಾವು ಯುನೀಕ್ನೆಸ್ ಇದೆ. ಉದಾಹರಣೆ, ಅವ್ರ ಕಾಫಿನಲ್ಲೋ ಅಥವಾ ಅವ್ರ ಪದಾರ್ಥದಲ್ಲಿ ತುಂಬಾ ಅರೋಮಾ ಇದೆ, ಫ್ಲೇವರ್ ಇಲ್ಲದೆ, ಕ್ಯಾರಮಲ್ ನೋಟ್ಸು ಅಥವಾ ಸ್ಪೈಸಿ ನೋಟ್ಸು ಅಥವಾ ಒಂದು ಸ್ವೀಟ್ನೆಸ್ಸು, ಈ ಥರ ಒಂದೊಂದು ಕಾಫಿನಲ್ಲಿ ತಮ್ಮದೇ ಆದ ಒಂದು ಕ್ಯಾರೆಕ್ಟರಿಸ್ಟಿಕ್ ಫ್ಲೇವರ್ ನೋಟ್ಸ್ ಇರುತ್ತೆ. ಅದನ್ನು ಎತ್ತಿಡಿದು ಹೇಳಿ ಜನರಿಗೆ ಅದನ್ನು ಗುರುತುಪಡಿಸಿ ಮಾರ್ಕೆಟ್ ಮಾಡ್ಬೋದು. ಸೊ ಇದಲ್ಲದೆ ನಾವು ಡಿಫ್ರೆಂಟ್ ಬ್ಲೆಂಡ್ಸ್ ಮಾಡ್ತೇವೆ. ಈಗ ನಮ್ಮಲ್ಲಿ ಅರಾಬಿಕಾ, ರೊಬಸ್ಟಾ ಅಂತ ಇದೆ. ಈಗ ಇಷ್ಟು ಸುಮಾರು ಒಂದು ಮಾರ್ಕೆಟ್ನಲ್ಲಿ 100 ಬ್ರ್ಯಾಂಡ್ಗಳಿದೆ. ಪ್ರತಿಯಾದೇ ಆದ ಒಂದು ಟ್ರೇಡ್ ಮಾರ್ಕ್ಸ್ ಇರುತ್ತೆ ಮತ್ತು ಅದೊಂದು ಬ್ಲೆಂಡಿಂಗ್ ಕಾಂಪೋಸಿಷನ್ ಇರುತ್ತೆ. ಆ ಒಂದು ಸೀಕ್ರೆಸಿಯಿಂದ, ಆ ಒಂದು ಸ್ಪೆಷಲ್ ಏನು ಹೇಳ್ತೀರಾ ಫೀಚರ್ಸಿಂದ ನಾವು ಅದನ್ನು ಮಾರ್ಕೆಟ್ ಮಾಡ್ಬೋದು. ಇದಲ್ಲದೆ ನಮ್ಗೆ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಂತ ವಿ ಹ್ಯಾವ್ ಬಿನ್ ನೋಟೆಡ್ ನಾವು. ಇವತ್ತು ಎಸ್ಪ್ರೆಸೋ, ಕ್ಯಾಪಚಿನೋ ಅಂತ ಸುಮಾರು ವೆಸ್ಟರ್ನ್ ವರ್ಲ್ಡ್ ಕಾಫಿ ಮಧ್ಯದಲ್ಲಿ ನಮ್ಮ ಒಂದು ಟ್ರೆಡಿಷ್ನಲ್ ಸುಮಾರು 100 ವರ್ಷ ಹಿಂದಿನ ಒಂದು ಕಾಫಿ ಹೇಗೆ ನಾವು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಹೇಗೆ ಬ್ರ್ಯೂ ಮಾಡ್ತೀವಿ, ಇವತ್ತು ಪ್ರಪಂಚದಾದ್ಯಂತ ಒಂದು ಒಳ್ಳೆಯ ಹೆಸರು ಮಾಡಿದ್ದೀವಿ. ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಮ್ಮ ಯಂಗ್ಸ್ಟರ್ಸು ಅವರಿಗೆಲ್ಲ ಒಂದು ನ್ಯಾಚುರಲಿ ಅದೇ ಕಾಫಿ ಕುಡಿದು ಬೇಜಾದರೆ ಫ್ಲೇವರ್ ಹಾಕ್ಕೊಂಡು ಕುಡಿಬೋದು, ಸ್ಪೈಸಸ್ ಹಾಕ್ಕೊಂಡು ಕುಡಿಬೋದು. ಇದೆಲ್ಲ ಏನಾಗುತ್ತೆ, ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ ಕಾಫಿಗೆ.
ಇದೇ ಥರ ಟೀಗೆ ಹೇಗೆ ನಾವು ಮಾಡ್ತೀವಿ ಅದೇ ಥರ ಕೊಕೋವಾ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು. ಇವತ್ತು ಮಾರ್ಕೆಟ್ನಲ್ಲಿ ಹರ್ಬ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಈ ಥರ ಇದೆ. ಎಲ್ಲರೂ ಒಂದು ಇನೋವೇಟಿವ್ನೆಸ್ ಬಯಸ್ತಾರೆ. ಎವ್ರಿಬಡಿ ವಾಂಟ್ಸ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಸೊ ಈ ಸ್ಪಿರಿಟ್ನಲ್ಲಿ ನಾವು ಹೋದಾಗ ಐ ಥಿಂಕ್ ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಭಾರತದ ಕಾಫಿಯ ವೈಶಿಷ್ಟ್ಯ ಏನು ಅಂತ ಅನ್ಸುತ್ತೆ ತಮಗೆ? ನಮ್ಮ ಕಾಫಿ ಹೇಗೆ ಅಂದರೆ ಅದರ್ ಮೈಲ್ಡ್ಸ್ ಅಂತ ಬರುತ್ತೆ. ಈಗ ನಾವು ಗ್ಲೋಬಲಿ ನೋಡಿದಾಗ ಗ್ವಾಟಿಮಾಲಾ, ಇಥೋಪಿಯಾ, ಜಮೈಕಾ ಇವ್ರನ್ನ ಕಾಫೀಸ್ ಎಲ್ಲ ನೋಡಿದಾಗ ತುಂಬ ಸ್ಟ್ರಾಂಗು, ಬೋಲ್ಡ್ ಆಗಿರುತ್ತೆ. ನಮ್ಮ ದೇಶದ ಕಾಫಿ ಅದರ್ ಮೈಲ್ಡ್ಸ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ವಿ ಆರ್ ಲಿಟಲ್ ಸಟಲ್, ಅಂದರೆ ಸ್ವಲ್ಪ ಆ್ಯಸಿಡಿಟಿ ಮತ್ತು ಬಿಟರ್ ನೋಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ನಮ್ಮ ಕಾಫಿ ಯಾವುದೇ ಬೇರೆ ಕಾಫಿ ಜೊತೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಇದೆಲ್ಲ ಎಕ್ಸ್ಪೋರ್ಟ್ ನಾವೇನು ಮಾಡ್ತೀವಿ ಇಂಡಿಯನ್ ಕಾಫೀಸು, ರೋಸ್ಟರ್ ತಮ್ಮ ಸ್ಕಿಲ್ಸನ್ನು ತೋರಿಸ್ತಾರೆ. ನಮ್ಮ ಇಂಡಿಯನ್ ಕಾಫೀಸ್ನ ಅವರು ಬೇರೆ ದೇಶದ ಕಾಫೀಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ವಿಶಿಷ್ಟವಾದ ರೀತಿಯಲ್ಲಿ ರೋಸ್ಟ್ ಮಾಡಿ ಅದನ್ನು ಬ್ರೀವ್ ಮಾಡಿದಾಗ ಫ್ಯಾಂಟಾಸ್ಟಿಕ್ ಬ್ಲೆಂಡ್ ಆಗಿ ಹೊರಹೊಮ್ಮುತ್ತೆ. ಸೊ ನಮ್ಮ ದೇಶದ್ದು ಅದರ್ ಮೈಲ್ಡ್ಸಿಗೆ ಬರುತ್ತೆ. ರೋಬಸ್ಟಾ ತುಂಬ ಡಿಮ್ಯಾಂಡ್ನಲ್ಲಿದೆ ಈಗ. ಅರೇಬಿಕಾ ಇಸ್ ವೆರಿ ಕೂಲ್. ಈಗ ಆಗ್ಲಿಂದ ತಾವು ಹೇಳ್ತಾ ಇದ್ದೀರಿ ಕಾಫಿಗೆ ಅಭಿವೃದ್ಧಿಪಡಿಸಿರುವಂತಹ ತಾಂತ್ರಿಕತೆಗಳು. ಇನ್ನೇನಾದ್ರು ಇದ್ದರೆ ದಯಮಾಡಿ ಹೇಳಿ, ಕಾಫಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಸ್ಥೆ. ನಾ ಹೇಳ್ದಂಗೆ ಈಗ ರೋಸ್ಟರು ಮತ್ತು ಕಾಫಿ ಲೀಫ್ ಬ್ರ್ಯೂ ಮಿಕ್ಸು ಮತ್ತು ಕೆಲವುದೆಲ್ಲ ಹೊಸ ಟೆಕ್ನಾಲಜೀಸ್, ಈಗ ಹೇಳಿದ್ವಲ್ಲ ಸ್ಪೈಸ್ ಕಾಫಿ, ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ನಾವು. ಜೊತೆಗೆ ಹೆಲ್ತ್ ಪರ್ಸ್ಪೆಕ್ಟಿವಿಂದನೂ ಹೇಗೆ ನಾವು ಕಾಫಿನ ಒಂದು ಒಳ್ಳೆ ರೀತಿ ಡೇ ಟು ಡೇ ಲೈಫ್ ಸ್ಟೈಲ್ನಲ್ಲಿ ಕುಡಿಬೋದು ಅನ್ನೋದು. ಈ ಅವೇರ್ನೆಸ್ ಬೇಕಂತ ಹೇಳಿದ್ರೆ ಒಂದು ಟ್ರೈನಿಂಗ್ ಬೇಕಾಗತ್ತೆ. ಆ ಟ್ರೈನಿಂಗ್ ಮೂಲಕ ನಾವು ಸೊಸೈಟಿನಲ್ಲಿ ವೇರಿಯಸ್ ಫರ್ಮ್ಸ್ ಇರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಫಾರ್ಮರ್ಸ್ ಇರ್ಬೋದು, ಆಂಟರ್ಪ್ರೂನರ್ಸ್ ಇರ್ಬೋದು, ಇವ್ರನ್ನೆಲ್ಲ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಥರ ಮಾಡ್ಬೋದು. ಇತ್ತೀಚೆಗೆ ನಾನು ಹೇಳೋದಾದರೆ ನಮ್ಮ CFTRI ಈಗ PMFME ಅನ್ನೋ ಒಂದು, ಅದು ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್. ಈ ಸ್ಕೀಮ್ನಲ್ಲಿ ಏನು ಮಾಡಿದ್ದೀವಿ ನಾವು, ಕಾಫಿ ಪ್ರೊಸೆಸಿಂಗ್ಗೆ ಎಲ್ಲ ಮಿಷಿನ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಒಂದು ನೀವು ಕಾಫಿ ಫ್ರೂಟ್ ತೊಗೊಂಡು ಬಂದರೆ ಅದನ್ನು ಪಲ್ಪ್ ಮಾಡಿ ಮತ್ತು ಡ್ರೈ ಮಾಡಿ ಅದನ್ನು ರೋಸ್ಟ್ ಮಾಡಿ ಪೌಡ್ರ್ ಮಾಡಿಕೊಂಡು ಹೋಗುವಂಥದ್ದು. ಮತ್ತು ಈಗ ನಾನೇನು ಹೇಳಿದೆ, ಗ್ರೀನ್ ಕಾಫಿ ಇರ್ಬೋದು ಅಥವಾ ಕಾಫಿ ಕಾನ್ಸಂಟ್ರೇಟ್ ಇರ್ಬೋದು, ಇದನ್ನೆಲ್ಲ ಸುಲಲಿತವಾಗಿ ಮಾಡಬಹುದು. ಈ ಒಂದು ಫೆಸಿಲಿಟಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇದೆ. ಇದನ್ನು ನಮ್ಮ ರೈತರು ಅಥವಾ ಇಂಡಸ್ಟ್ರಿ ಪೀಪಲ್ಲು ಇದನ್ನು ಉಪಯೋಗಿಸ್ಕೋಬೋದು. ಇದಲ್ಲದೆ ODOP ಅಂತ ಒಂದು ಕಾನ್ಸೆಪ್ಟ್ನಲ್ಲಿ 1 ಡಿಸ್ಟ್ರಿಕ್ಟ್ 1 ಫಾರ್ಮ್ ಪ್ರಾಡಕ್ಟ್ ಅಂತ ಮಾಡಿದರು. ಕೊಡಗುಗೆ ಕಾಫಿ ಬಂತು. ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ಕಾಫಿ ಪ್ರೈಮರಿ ಪ್ರೊಸೆಸಿಂಗ್ ಮತ್ತು ವ್ಯಾಲ್ಯೂ ಎಡಿಷನ್. ಸೊ ಈ ಕುರಿತು ಒಂದು ಟ್ರೈನಿಂಗ್ ಆರ್ಗನೈಸ್ ಮಾಡಿದ್ವಿ. ಸುಮಾರು ಫಾರ್ಮರ್ಸ್ ಬಂದಿದ್ದರು. ಅವರಿಗೆ ನಾವು 2-3 ಡೇಸ್ ಟ್ರೈನಿಂಗ್ ಕೊಟ್ಟು ಇಲ್ಲಿ ಏನೇನು ಟೆಕ್ನಾಲಜಿ ಇದೆ ಅದನ್ನೆಲ್ಲ ನಾವು ಅವರಿಗೆ ವಿವರವಾಗಿ ಹೇಳಿ ಅವರಿಗೆ ಒಂದು ಜ್ಞಾನ ಒಂದು ಕೊಟ್ಟು ಕಳಿಸಿದ್ವಿ. ಇದಲ್ಲದೆ ನಾವು ನಮ್ಮ ಕಾಫಿ CFTRIನಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಕಾಫಿ ಬೋರ್ಡ್ನಲ್ಲಿ. ನಾವು ಅದರ ಭಾಗಿಯಾಗಿದ್ದೀವಿ. ನಾವು ಸ್ಟಾರ್ಟಪ್ಸ್ಗೆ ಮೆಂಟರ್ ಮಾಡ್ತೀವಿ, ಎಕ್ಸ್ಪರ್ಟೈಸ್ನ ಶೇರ್ ಮಾಡ್ತೀವಿ. ಅವರು ಒಂದು ಏನು ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇದಲ್ಲದೆ ನಾವು ಇತ್ತೀಚೆಗೆ 6 ತಿಂಗಳಿಂದ ಅಷ್ಟೇ ಬಯೋನಿಸ್ಟ್ ಅಂತ ಬೈರ್ಯಾಕ್ ಅವರು ಮತ್ತು CFTRI ಅಟಲ್ ಇನ್ಕ್ಯುಬೇಷನ್ ಕಾಫಿ ಬೋರ್ಡ್ 3 ಜನ ಸೇರಿ ಒಂದು ಫುಡ್ ಸ್ಟಾರ್ಟಪ್ಪು, ಆಂಟರ್ಪ್ರೂನರ್ಸ್ ಆ್ಯಂಡ್ ಇನ್ವೆಸ್ಟರ್ಸು ಇವರಿಗೆ ಒಂದು ನೆಟ್ವರ್ಕ್ ಮೀಟ್ ಅಂತ ಆಯೋಜಿಸಿದ್ವಿ. ಸೊ ಅದರಲ್ಲಿ ನಾವು ಫುಡ್ ಬಯೋ ಪ್ರೊಸೆಸಿಂಗು, ಬೇರೆ ಕಾಫಿ ಅಲ್ಲದೆ ಬೇರೆ ಸ್ಪೈಸಸ್ಸು ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರ್ಬೋದು, ಇದ್ರ ಬಗ್ಗೆ ಒಂದು ತಾಂತ್ರಿಕ ಒಂದು ಟೆಕ್ನಾಲಜಿ ಇರ್ಬೋದು ಒಂದು ವಿವರಣೆಯನ್ನು 1 ಡೇ ಪ್ರೋಗ್ರಾಮ್ ಹಾಗೆ ಮಾಡಿದ್ವಿ. ಸೊ ಇಷ್ಟು ನಾವು ಮಾಡ್ತಾಯಿದ್ದೀವಿ. ಈಗ ಇತ್ತೀಚೆಗೆ ಕಾಫಿ ಮೈಕ್ರೋ ಎಂಟರ್ಪ್ರೂನಲ್ ಪ್ರಾಜೆಕ್ಟ್ ಅಂತ ಜಸ್ಟ್ ಹೋದ ವಾರ ಅಷ್ಟೇ ಈಗ ಮತ್ತು ಕಾಫಿ ಬೋರ್ಡು ಮತ್ತು ನಾವು ಅಟಲ್ ಇನ್ಕ್ಯುಬೇಷನ್ ನಾವು CFTRIನೂ ಇರೋದ್ರಿಂದ ಇವರಿಗೆ ಸುಮಾರು 1 ಲಕ್ಷ ವಿಮೆನ್ ಆಂಟರ್ಪ್ರೂನರ್ಸ್ ಅವರಿಗೆ ಹೇಗೆ ಒಳ್ಳೆ ಕಾಫಿ ಬ್ರ್ಯೂ ಮಾಡಬೇಕು,
ಸೊ ಹೇಗೆ ರೂರಲ್ ಡೆವಲಪ್ಮೆಂಟ್ ಹೇಗೆ ನಾವು ಇಂಪ್ರೂವೈಸ್ ಮಾಡ್ಬೋದು ಆ ಥರ ಒಂದು MOU ಮಾಡಿದ್ದಾರೆ. ಇಷ್ಟು ವೆರೈಟಿ ಪ್ರೋಗ್ರಾಮ್ಸ್ ಇದೆ. ಕನ್ಸಿಸ್ಟೆಂಟಾಗಿ ನಾವು ಏನು CFTRIಯಿಂದ ಒದಗಿಸ್ಬೋದೋ ವಿ ಆರ್ ಆಲ್ವೇಸ್ ಆನ್ ದ ಟೋಸ್. ಜನರಿಗೆ ಕೊಡೋದಕ್ಕೆ ಸಾಕಷ್ಟು ತಾಂತ್ರಿಕತೆಗಳು ತಮ್ಮಲ್ಲಿದೆ. ಅಂದರೆ ಅದನ್ನು ತೆಗೆದುಕೊಳ್ಳುವಂಥವ್ರು ಆಸಕ್ತಿಯಿಂದ ತೆಗೆದುಕೋಬೇಕು ಅಲ್ವಾ ಮೇಡಮ್? ತಾವೊಂದು ಪ್ರೊಸೆಸಿಂಗಿಗೆ ಸಂಬಂಧಪಟ್ಟಂತೆ ಕಾಫಿಯಲ್ಲಿ ಒಂದು ತಾಂತ್ರಿಕತೆ ಬಗ್ಗೆ ಹೇಳಿದ್ರಿ. ಅಂದರೆ ನೀರನ್ನು ಕಡಿಮೆ ಮಾಡೋದು. ಬಹುತೇಕ ಈ ಪಾರ್ಚ್ಮೆಂಟ್ ಮಾಡುವಾಗ ನೀರಿನ ಬಳಕೆ ಜಾಸ್ತಿ ಇರುತ್ತೆ. ಅದನ್ನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೋದಾ, ಏನು ಮಾಡಿದಿರಿ ಅಂತ? ಹಾಂ, ಆ್ಯಕ್ಚುಲಿ ನಾವು ಒಂದು ಏನಂತ ಹೇಳಿದ್ರೆ, ಈ ಕಾಫಿನ ಟ್ರೆಡಿಷ್ನಲ್ ಆಗಿ ಹೇಗೆ ಪ್ರೊಸೆಸಿಂಗ್ ಮಾಡ್ತಾರೋ, ಡ್ರೈ ಕಾಫಿ, ವೆಟ್ ಕಾಫಿ ಇವೆರಡರ ಮಧ್ಯದಲ್ಲಿ ಇಂಟರ್ವೆನ್ಷನ್ ಮಾಡಿದ್ದೀವಿ. ಈ ಡ್ರೈನಲ್ಲಿ ಏನು ಮಾಡ್ತಾರೆ, ಡ್ರೈ ಕಾಫಿ ಅಂದರೆ ಚೆರ್ರಿ ಬಗ್ಗೆ ಮಾತಾಡ್ತೀರಿ. ಏನಂತ ಹೇಳಿದ್ರೆ ಬರೀ ಕಾಫಿ ಹಣ್ಣನ್ನು ತಗೊಂಡು ಡ್ರೈಯಿಂಗ್ ಯಾರ್ಡ್ನಲ್ಲಿ ಅದು ಮಾಯಿಶ್ಚರ್ ಕಂಟೆಂಟು ಕಂಪ್ಲೀಟಾಗಿ 10% 12% ಬರೋವರೆಗೂ ಡ್ರೈ ಮಾಡಿ ಅದನ್ನು ಡೈರೆಕ್ಟಾಗಿ ಕ್ಯೂರಿಂಗ್ ಮಾಡಿ ರೋಸ್ಟ್ ಮಾಡಿ ಇದು ಮಾಡ್ತಾರೆ. ಈ ವೆಟ್ ಪ್ರೊಸೆಸ್ ಏನಂದರೆ ಇದು ಸ್ವಲ್ಪ ಒಂದು ತುಂಬಾ ಎಲಾಬ್ರೇಟಿವ್ ಮೆಥಡು. ಇದರಲ್ಲಿ ಏನಾಗುತ್ತೆ, ಕಾಫಿ ಹಣ್ಣಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಫರ್ಮೆಂಟೇಷನ್ ಅಂತ ಮಾಡ್ತೀವಿ. ಅದು ಮೈಕ್ರೋಬ್ಸ್ ಏನಿರುತ್ತೆ ಅದು ಆ್ಯಕ್ಟಿವಿಟಿ ಮಾಡಿ ಒಂದು ಒಳ್ಳೆ ಸ್ವೀಟ್ನೆಸ್ ಎಲ್ಲ ಇಟ್ ಇನ್ಕ್ಲೂಡ್ಸ್ ಮೆಟಬೊಲೈಟ್ಸ್ ಆ್ಯಕ್ಟಿವೇಟ್ ಮಾಡಿ ಒಳ್ಳೆ ಕ್ವಾಲಿಟಿ ಬರುತ್ತೆ. ಬಟ್ ಇಲ್ಲಿ ಏನಾಗ್ತದೆ, ಟೈಮ್ ಕನ್ಸ್ಯೂಮಿಂಗ್. ಸುಮಾರು ಅರೇಬಿಕ್ ಆಗಾದರೆ 24 to 48 hours, ರೋಬಸ್ಟಾ ಅಂದರೆ 48 to 72 hours ಆಗುತ್ತೆ. ತದನಂತರ ಅದನ್ನು ವಾಶ್ ಮಾಡಬೇಕು. ಆ ವಾಷಿಂಗ್ ಟೈಮ್ನಲ್ಲಿ ಸುಮಾರು ನೀರು ವೇಸ್ಟ್ ಆಗುತ್ತೆ. ಅದಾದಮೇಲೆ ಡ್ರೈಯಿಂಗು. ಇವಾಗ ಏನು ಮಾಡಿದ್ದೀವಿ ನಾವು, ಈ ಹನಿ ಕಾಫಿ ಅನ್ನೋ ಒಂದು ತಂತ್ರಜ್ಞಾನದಲ್ಲಿ ಈ ಇಂಟರ್ಮೀಡಿಯೆಂಟ್ ಆಫ್ ಇಲ್ಲಿ ಸ್ಕಿನ್ ತೆಗಿತೀವಿ. ಸ್ವಲ್ಪ ಸ್ಕಿನ್ ಮಾತ್ರ ತೆಗೆದುಬಿಟ್ಟು ಕಾಫಿ ಫ್ರೂಟ್ದು ವಾಷಿಂಗ್ ಆಗಿ ಫರ್ಮೆಂಟೇಷನ್ಗಾದ್ಮೇಲೆ ತದನಂತರ ನಾವು ವಾಶ್ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ಡ್ರೈ ಮಾಡ್ತೀವಿ. ಈ ಡ್ರೈ ಮಾಡೋದ್ರಿಂದ ಏನಾಗುತ್ತೆ, ಆ ವಾಟರ್ ಏನು ಯೂಸ್ ಆಗ್ತಿತ್ತು ಅದು ಕನ್ಸರ್ವ್ ಆಗುತ್ತೆ. ಸಿಪ್ಪೆ ಹೊರಗಡೆ ಹೋಗೋದು ಹೇಗೆ? ಹಾಂ, ಸಿಪ್ಪೆ ಸಮೇತ ಡ್ರೈ ಮಾಡ್ತೀವಿ. ಸೊ ಅರ್ಧದಷ್ಟು ಸಿಪ್ಪೆ ಇರುತ್ತೆ, ಅದರ ಜೊತೆನಲ್ಲಿ ನಾವು ಡ್ರೈ ಮಾಡ್ತೀವಿ. ಅದು ಪಾರ್ಚ್ಮೆಂಟ್ ಕಾಫಿ ಆಗುತ್ತಾ? ಅದನ್ನೇ ಹೇಳಿದ್ದು, ಅದನ್ನು ಹನಿ ಕಾಫಿ ಅಂತ ಕರಿತೇವೆ. ಹನಿ ಕಾಫಿ ಅಂತ ಕರಿತೇವೆ. ಈ ಹನಿ ಕಾಫಿನಲ್ಲಿ ಸುಮಾರು 8 ರಿಂದ 10 ದಿನಗಳು ಹಾಗೆ ಡ್ರೈ ಆಗಿ ಕಂಪ್ಲೀಟು ಈ ಚೆರಿ ಥರ ಹೆಂಗಾಗುತ್ತೆ ಅಥವಾ ಪಾರ್ಚ್ಮೆಂಟ್ ಹೆಂಗೆ ಡ್ರೈ ಆಗುತ್ತೆ ಅದೇ ಥರ ಆಗುತ್ತೆ. ಆ ಸ್ಕಿನ್ ಏನಾಗುತ್ತೆ, ನಾವು ಕ್ಯೂರಿಂಗ್ ಮಾಡಿದಾಗ ಹೊರತು ಬರುತ್ತೆ. ಸೊ ಗ್ರೀನ್ ಕಾಫಿ ಇರುತ್ತೆ. ಇಲ್ಲಿ ಒಂದು ಅಡಿಷ್ನಲ್ ಬೆನಿಫಿಟ್ ಏನಂದರೆ, ಈ ಹನಿ ಕಾಫಿ ನೀರು ಕಡಿಮೆ ಕನ್ಸರ್ವ್ ಮಾಡೋದಲ್ಲದೆ ಕ್ವಾಲಿಟಿನೂ ಉತ್ತಮವಾಗಿರುತ್ತೆ. ಈ ಚೆರಿ ಅಷ್ಟು ಬಿಟ್ಟರ್ ಇರಲ್ಲ ಅಥವಾ ತೀರಾ ಇದ್ರ ಥರನೂ ಇರಲ್ಲ. ವಾಶ್ಡ್ ಕಾಫಿ ಆಲ್ಮೋಸ್ಟ್ ಮಾರ್ಜಿನಲ್ಲಿ ವಾಶ್ಡ್ ಕಾಫಿ ಥರನೇ ಇರುತ್ತೆ. ಸೊ ಇದ್ರಲ್ಲಿ 2-in-1 ಡ್ಯೂಯಲ್ ಏನಂದರೆ, ಬಿಸೈಡ್ಸ್ ವಾಟರ್ ಕನ್ಸರ್ವೇಷನ್ ದ ಕ್ವಾಲಿಟಿ ಈಸ್ ಆಲ್ಸೋ ಗುಡ್. ಸ್ಪೆಷಲಿ ರೊಬಸ್ಟಾ ಕಾಫಿಗೆ ಇದು ಭಾಳ ಉತ್ತಮವಾಗಿ ಹೊರತುಪಡಿಸ್ಬೋದು. ಈಗ ತಾವೇ ಹೇಳಿದ್ರಿ, ಡಿಕಾಕ್ಷನ್ಗಳನ್ನು ಈಗ ನೇರವಾಗಿ ಮಾರಾಟ ಮಾಡುವಂತಹ ಸಾಕಷ್ಟು ಸಂಸ್ಥೆಗಳಿದೆ. ಅದಕ್ಕೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೆ ನಾವು ಅಂತ. ಆಮೇಲೆ ಅದೊಂದೇನೋ ಕ್ಯೂಬ್ ಬಗ್ಗೆ ಹೇಳಿದ್ರಿ, ಕಾಫಿ ಕ್ಯೂಬ್ಸ್ ಅಂತ ಹೇಳಿ. ಅಂದರೆ ಮನಸ್ಸು ಮಾಡಿದ್ರೆ ನಮ್ಮ ರೈತ ಉತ್ಪಾದಕ ಕಂಪನಿಗಳು ಈ ತರಹದ ತಾಂತ್ರಿಕತೆಗಳನ್ನು ಪಡ್ಕೋಬಹುದು ಅಂತ ಅನ್ಸುತ್ತೆ. ಖಂಡಿತ ಇದು ಮತ್ತೆ ಲೋ ಇನ್ವೆಸ್ಟ್ಮೆಂಟ್ ಟೆಕ್ನಾಲಜಿ ಇದೆಲ್ಲ. ಸೊ ಹಾಗಾಗಿ ಬಂದು ಇದು ಕನ್ವೀನಿಯನ್ಸ್ ಪ್ರಾಡಕ್ಟ್ ಹೋಗಿರೋದ್ರಿಂದ ಒಂದು ಹೆವಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಈವನ್ ಆಸ್ ಅ ಸ್ಟಾರ್ಟಪ್ ಮತ್ತು ಫಾರ್ಮರ್ಸು ಅವರೇ ರೋಸ್ಟ್ ಮಾಡ್ಕೊಂಡು ಅವ್ರು ಏನು ಬೆಳೀತಾರೆ ಕಾಫಿ ಅದೇ ರೋಸ್ಟ್ ಮಾಡಿಕೊಂಡು ಅದನ್ನು ಕನ್ವರ್ಟ್ ಮಾಡಿ ಒಂದು ಕಾಫಿ ಕ್ಯೂಬ್ ಥರ ಮಾಡಿ ಅದಕ್ಕೆ ಬೇರೆ ಇನ್ನೂ ವ್ಯಾಲ್ಯೂ ಆ್ಯಡಿಷನ್ ಅವರೇ ಮಾಡ್ಬೋದು. ಇಲ್ದಿದ್ರೆ ಅವ್ರು ನಮ್ಮನ್ನು ಬಂದು ಭೇಟಿ ಆಗ್ಬೋದು. ನಮ್ಮಲ್ಲಿ ಏನಂತ ಹೇಳಿದ್ರೆ ಕನ್ಸಲ್ಟೇಷನ್ ಪ್ರಾಡಕ್ಟು, ಸ್ಪಾನ್ಸರ್ ಪ್ರಾಜೆಕ್ಟು ಮತ್ತು ಕೊಲಾಬ್ರೇಟಿವ್ ಪ್ರಾಜೆಕ್ಟು ಈ ಥರದ್ದೆಲ್ಲ ಇದೆ, ಒಂದು ವ್ಯವಸ್ಥೆ ಇದೆ. ಸೊ ಅವರಿಗೆ ಮನಸ್ಸಿನಲ್ಲಿ ಏನಾದರೂ ಇದ್ದು ಅವರಿಗೆ ಆ ಎಕ್ಸ್ಪರ್ಟೀಸ್ ಇಲ್ಲ ಅಂದರೆ ನಮ್ಮಲ್ಲಿ ಬಂದು ಕೇಳ್ಬೋದು. ನಾವು ಅದಕ್ಕೆ ಒಂದು ಇನ್ವಾಲ್ವ್ ಆಗಿ ಇಬ್ಬರು ಜೊತೆಯಲ್ಲಿ ಒಂದು MOU ಮಾಡಿಕೊಂಡು ಆ ಪ್ರಾಡಕ್ಟ್ನ ಡೆವಲಪ್ ಮಾಡ್ಬೋದು. ಸೊ ಈ ಥರ ರೈತರಿಗೆ ದೇ ಜಸ್ಟ್ ಹ್ಯಾವ್ ಟು ಕಮ್ ಟು ಅಸ್. 60 ವರ್ಷ ಹಳೆಯದಾದಂತಹ ವಿಭಾಗ ಅಂತ ತಾವು ಹೇಳಿದ್ರಿ. ಸುಮಾರು 50 ಬಗೆಯ ತಾಂತ್ರಿಕತೆಗಳು ನಿಮ್ಮ ವಿಭಾಗದಲ್ಲಿ ಇದೆ ಅಂತಲೂ ಕೂಡ ತಾವು ಹೇಳಿದ್ರಿ. ಈ ಎಲ್ಲ ತಾಂತ್ರಿಕತೆಗಳನ್ನು ಕೂಡ ಸಂಸ್ಥೆಗಳಾಗಲಿ ಜನ ಆಗಲಿ ಬಳಸ್ಕೊಂಡಿದ್ದಾರೆ ಡಾಕ್ಟ್ರೆ? ಖಂಡಿತ.
ಸುಮಾರು ಜನ ನಾನು ಹೇಳಿದ ಸುಮಾರು ಒಂದು 500 ಇಂಡಸ್ಟ್ರಿ ಅಥವಾ ಕ್ಲಸ್ಟರ್ಸ್ ಇರ್ಬೋದು, ಇವ್ರಿಗೆಲ್ಲ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ಪ್ರತಿ ವರ್ಷ ಮಿನಿಮಮ್ 20 ಟೆಕ್ನಾಲಜೀಸ್ ಅಂತೂ ಖಂಡಿತ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದು ನಾನು ಹೇಳ್ದಂಗೆ ಗಾರ್ಲಿಕ್ ಇರ್ಬೋದು, ಶುಂಠಿ ಇರ್ಬೋದು, ಅಥವಾ ಟರ್ಮರಿಕ್ ಇರ್ಬೋದು, ಕಾಫಿ ಇರ್ಬೋದು, ಆ ಥರ ಕೊಕೋವಾ ಇರ್ಬೋದು, ಈ ಥರ ಪ್ರತಿ ವರ್ಷ ಇಷ್ಟು ಮಿನಿಮಮ್ ಆಗಿ ಟ್ರಾನ್ಸ್ಫರ್ ಮಾಡ್ತೇವೆ. ಬಹಳ ಯಶಸ್ವಿಯಾಗಿ ವರ್ಗಾವಣೆಗೊಂಡಂತಹ ತಂತ್ರಜ್ಞಾನ ಅಂದರೆ ಯಾವುದು ಮೇಡಮ್ ನಿಮ್ಮ ವಿಭಾಗದಿಂದ? ಬ್ರೇಕ್ ಥ್ರೂ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಪೈಸ್ ಆಯಿಲ್ ಹೇಳಿದ್ನಲ್ಲ, ಆಯಿಲ್ಸ್ ಆ್ಯಂಡ್ ಒಲಿಯೋರೆಸೆನ್ಸು, ಇದು ಒಂದು ಬ್ರೇಕ್ ಥ್ರೂ ಆಯಿತು ನಮ್ಮ ಡಿಪಾರ್ಟ್ಮೆಂಟಿಂದ. ಅದಾದಮೇಲೆ ಒನ್ ಆಫ್ ಇಟ್, ಇವಾಗ ನಾವು ಕಾಫಿನ ಹೇಳಬೇಕು, ಕಾಫಿ ಇದು ಡಿಕಾಕ್ಷನ್, ಇದು ಕಾನ್ಸಂಟ್ರೇಟ್ನ ಹೇಳಿದ್ನಲ್ಲ, ದ್ಯಾಟ್ ಈಸ್ ಆಲ್ಸೋ ಫ್ಯಾಂಟಾಸ್ಟಿಕ್. ಇನ್ನೊಂದು ಶುಗರ್ ಕೇನ್ ಜ್ಯೂಸ್, ಅದು ತುಂಬ ಸ್ಟ್ರಾಂಗ್ ಆಗಿ ನಾವು ಸುಮಾರು ಜನಕ್ಕೆ ಕ್ಲಸ್ಟರ್ಸ್ಗೆ ಮಹಾರಾಷ್ಟ್ರ ಅಲ್ಲಿ ಇಲ್ಲೆಲ್ಲ ವರ್ಗಾವಣೆ ಮಾಡಿದ್ದೀವಿ. ಜೊತೆಗೆ ನೀರ ಅನ್ನೋದು ಒಂದು ಬೆವ್ರೇಜು, ಮತ್ತು ಅಸಫೋಟಿಡ ಹಿಂಗಂತ ನಾವೇನು ಕರಿತೇವೆ, ಅದು ನಮ್ಮ ಡಿಪಾರ್ಟ್ಮೆಂಟ್ ಇದೆ. ಸೊ ಈ ಥರ ಕೆಲವು ಬ್ರೇಕ್ ಥ್ರೂ ಟೆಕ್ನಾಲಜೀಸ್ ಡೆಫಿನೆಟ್ಲಿ ಐ ಫೀಲ್ ಸೋ ಪ್ರೌಡ್ ಟು ಶೇರ್ ದ್ಯಾಟ್. ನೋಡಿ, ಅನೇಕ ಅದ್ಭುತವಾದಂತಹ ತಾಂತ್ರಿಕತೆಗಳನ್ನು ಈಗಾಗಲೇ ಜನ ಬಳಸ್ಕೊಂಡಿದ್ದಾರೆ. ಒಂದು ಹಂತದಲ್ಲಿ ಉದ್ಯಮಿಗಳಾಗೂ ಕೂಡ ಬೆಳೆದಿದ್ದಾರೆ ಅಲ್ವಾ? ಅಂದರೆ ಈಗ ನಿಮ್ಮಿಂದ ತಾಂತ್ರಿಕತೆ ಅಂದಾಗ ಈಗ ನೀವು ಕೂಡ ಅವ್ರ ಜೊತೆಯಲ್ಲಿ ಇರ್ತೀರಿ, ನಿರಂತರವಾದಂತಹ ತರಬೇತಿಯನ್ನು ಕೊಡ್ತೀರಿ, ಅವ್ರಿಗೆ ಏನೇ ತಾಂತ್ರಿಕವಾದಂತಹ ಮಾರ್ಗದರ್ಶನ ಬೇಕೋ ಅದನ್ನು ತಾವು ಕೊಡ್ತೀರಿ. ಅಂದರೆ ಒಂದು ಅರ್ಥದಲ್ಲಿ ತಾಯಿ ಮಗುನ ಕೈ ಹಿಡಿದು ನಡೆಸ್ತಾ ಇದೆ ಅಲ್ವಾ ಮೇಡಮ್? ಓಕೆ, ಈಗ ನಿಮ್ಮ ತಂತ್ರಜ್ಞಾನ ವಿಭಾಗನ ಭೇಟಿಯಾಗಬೇಕು ಅಂತಂದರೆ ತಾಂತ್ರಿಕತೆ ವರ್ಗಾವಣೆ ಇದೆಯಲ್ಲ, ಆ ವಿಭಾಗನೇ ಭೇಟಿಯಾಗಬೇಕಾ ಅಥವಾ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡ್ಬೋದು? ಎರಡು ಥರನೂ ಮಾಡ್ಬೋದು. ಈಗ ವೆಬ್ಸೈಟ್ ಇದೆ, ಸಿಂಪಲ್ ಆಗಿ ಒಂದು ಇಮೇಲ್ ಬರಿಬೋದು, ಒಂದು ಫೋನ್ ಕಾಲ್ ಮಾಡ್ಬೋದು. ಅವ್ರಿಗೇನಿದೆ ಇಂಟ್ರೆಸ್ಟು ಅದರ ಬಗ್ಗೆ ಅವರು ನಮಗೆ ಕಳಿಸ್ಬೋದು, ನಾವು ಅವ್ರಿಗೆ ರಿಪ್ಲೈ ಮಾಡ್ತೀವಿ. ಇವತ್ತು ಅವರು ಅನುಕೂಲಕ್ಕಾಗಿ ಈವನ್ ಆನ್ಲೈನ್ ಮೀಟಿಂಗ್ಸ್ ಮಾಡ್ತೇವೆ. ಡೈರೆಕ್ಟಾಗಿ ಅವರು ಇಲ್ಲಿಗೆ ಬಂದು ಭೇಟಿ ಆಗಬೇಕನ್ನೋ ಅವಶ್ಯಕತೆಯೂ ಇಲ್ಲ, ಬಿಕಾಸ್ ಇವತ್ತು ಡಿಜಿಟಲ್ ವರ್ಲ್ಡ್ನಲ್ಲಿ ಇರೋದ್ರಿಂದ. ಸೊ ವಿ ವಿಲ್ ಹ್ಯಾವ್ ಪ್ರಿಲಿಮಿನರಿ ಮೀಟಿಂಗ್ಸ್, ಮತ್ತು ಅದಾದಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಅವರು ನಮ್ಮಲ್ಲಿ ಬಂದು ಭೇಟಿ ಆಗ್ಬೋದು ಟೆಕ್ನಾಲಜಿ ಟ್ರಾನ್ಸ್ಫರ್ ಬಿಸ್ನೆಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ, ಅಥವಾ ಖುದ್ದಾಗಿ ನಮ್ಮಲ್ಲೂ ಬರ್ಬೋದು. ಇಬ್ಬರು ಒಟ್ಟಾಗಿ ನಾವು ಕಾರ್ಯನಿರ್ವಹಿಸ್ತೇವೆ. ಮತ್ತು ಒಂದು MOU ಥರ ಮಾಡಿಕೊಂಡು ಅದನ್ನು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಿಕೊಂಡು ನಾವು ಮುಂದೆ ಹೋಗ್ತೇವೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಒಳ್ಳೆಯದು ಪುಷ್ಪಾಮೂರ್ತಿಯವರೇ, ಇದುವರೆಗೂ ತೋಟದ ಬೆಳೆಗಳು, ಹಾಗೆ ಪ್ಲಾಂಟೇಶನ್ ಕ್ರಾಪ್ಸ್, ಮತ್ತು ಸಂಬಾರ ಬೆಳೆಗಳು, ಹಾಗೆ ಸುಗಂಧ ದ್ರವ್ಯ, ಈ ಎಲ್ಲ ಬೆಳೆಗಳು ಮತ್ತು ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನಾ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ ಪುಷ್ಪಾಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ರಾಗಿ ಮೌಲ್ಯವರ್ಧನೆ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬಸರಾಳು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಚಿಕ್ಕೇಗೌಡ ಹಾಗೂ ಕೆರೆಗೋಡು ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ HK ರಾಜು. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು
ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.